ವೀಕ್ಷಕರ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಬಳಸ್ಕೊಳ್ಳೋಣ, ಏನ್ ಬೇಕಾದ್ರೂ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಮಾಡಕ್ ಹೋಗ್ಬೇಡಿ. ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡೋದ್ರಿಂದ ಫೇಮಸ್ ಆಗೋಗ್ತೀನಿ ಅಂತ ನೀವು ಅಂದುಕೊಂಡ್ರೆ ತಪ್ಪು. ಮಾಡುವ ಉದ್ದೇಶ ಸರಿ ಇರಬೇಕಷ್ಟೇ. ನೀವು ನಡೆಯುವಂತ ದಾರಿ ಕರೆಕ್ಟ್ ಆಗಿರ್ಬೇಕು. ಏಡಾತೇಡಿ ಆದ್ರೆ ಏನಾಗಿದೆ ಅಂತ ಗೊತ್ತಲ್ಲ? ಎಕ್ಸಾಂಪಲ್ ಸಮಿ. ಯಾಕೆ ಏಡಾತೇಡಿ ಅಂತಂದ್ರೆ ಎಐ ವಿಡಿಯೋ ಸ್ಪೆಷಲಿಸ್ಟ್ಗೆ ತನಿಖೆ ಬಿಸಿ ಶುರುವಾಗಿದೆ. ಪ್ರಶ್ನೆಗಳ ಸುರಿಮಳೆಗೆ ಸಮೀರ್ ಪಾತ್ರಗೊತ್ತಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆ ಹೇಗಿರುತ್ತೆ ಅಂತ ತನಿಖೆಯನ್ನ ಎದುರಿಸೋರು ಮಾತ್ರ ಗೊತ್ತಿರುತ್ತೆ ಚೆನ್ನಾಗಿ. ಯಾರಾದ್ರೂ ಈ SIT ಇನ್ವೆಸ್ಟಿಗೇಷನ್ ನಲ್ಲಿ ತನಿಖೆಯನ್ನ ಎದುರಿಸೋರಿದ್ರೆ ಅವ್ರನ್ನ ಕೇಳಿ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂತ. ಒಂದೇ ಪ್ರಶ್ನೆನ 10 ಸಲ ಕೇಳ್ತಾರೆ. ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ 100 ಸಲ ಬೇಕಾದ್ರೂ ಕೇಳ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ನಿಂಗೆ ಹೆಂಗ್ ಗೊತ್ತು ಅಂತ ಒಂದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಆತ ಕರೆಕ್ಟ್ ಆಗಿ 10 ಸಲ ಕೇಳಿದಾಗ 10 ಸಲ ಒಂದೇ ತರ ಉತ್ತರ ಕೊಡಬೇಕು. ಒಂದು ಸಲ ಯಾರು ಹೆಚ್ಚು ಕಮ್ಮಿಗೆ ಉತ್ತರ ಕೊಟ್ಟ ಅಂತಂದ್ರೆ ಮತ್ತೊಮ್ಮೆ ಪ್ರಶ್ನೆಗಳು ಸುರಿಮಳೆ ಶುರುವಾಗುತ್ತೆ. ಎಡಾತೇಡಿ ವಿಡಿಯೋ ಮಾಡಿದ್ದು AI ವಿಡಿಯೋಗಳು. 4 ಜನ ಬಂದ್ರು, ಧರ್ಮಸ್ಥಳದ ಮುಂದೆ ನಿಂತ್ಕೊಂಡ್ರು, 3 ಜನ ಬಟ್ಟೆ ತರಕ್ಕೆ ಅಂತ ಹೋದ್ರು, ಮನೆಗೆ ಹೋಗಿ ಬರ್ತೀವಿ ಅಂತ ಆಕೆ ಬಂದು ನೋಡೋಷ್ಟರಲ್ಲಿ ಇರ್ಲಿಲ್ಲ. ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಹೊಡೆದು ಬಿಟ್ರು. AI ಮಾಡಬೇಕಾದ್ರೆ ಚೆನ್ನಾಗಿತ್ತು. ಇವತ್ತು ಸ್ಪೆಕ್ಸ್ ಹಾಕೊಂಡು SIT ತನಿಖೆಗೆ ಬಂದಿದ್ದಾರೆ. ಇದು ಬರುವಂತ ಸಂದರ್ಭದ ದೃಶ್ಯ. ವಾಪಸ್ ಬರ್ಬೇಕಾದ್ರೆ ನೋಡಿ ಆ ಸ್ಪೆಕ್ಸ್ ಇರುತ್ತಾ ಅಂತ. ಪ್ರಶ್ನೆಗಳು ಯಾವ ತರ ಕೇಳಿರ್ತಾರೆ ಗೊತ್ತಾ? ಸಮೀರ್ಗೆ ವೀಕ್ಷಕರ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಬಳಸ್ಕೊಳ್ಳೋಣ, ಏನ್ ಬೇಕಾದ್ರೂ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಮಾಡಕ್ ಹೋಗ್ಬೇಡಿ. ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡೋದ್ರಿಂದ ಫೇಮಸ್ ಆಗೋಗ್ತೀನಿ ಅಂತ ನೀವು ಅಂದುಕೊಂಡ್ರೆ ತಪ್ಪು. ಮಾಡುವ ಉದ್ದೇಶ ಸರಿ ಇರಬೇಕಷ್ಟೇ. ನೀವು ನಡೆಯುವಂತ ದಾರಿ ಕರೆಕ್ಟ್ ಆಗಿರ್ಬೇಕು. ಏಡಾತೇಡಿ ಆದ್ರೆ ಏನಾಗಿದೆ ಅಂತ ಗೊತ್ತಲ್ಲ? ಎಕ್ಸಾಂಪಲ್ ಸಮಿ. ಯಾಕೆ ಏಡಾತೇಡಿ ಅಂತಂದ್ರೆ AI ವಿಡಿಯೋ ಸ್ಪೆಷಲಿಸ್ಟ್ಗೆ ತನಿಖೆ ಬಿಸಿ ಶುರುವಾಗಿದೆ. ಪ್ರಶ್ನೆಗಳ ಸುರಿಮಳೆಗೆ ಸಮೀರ್ ಪಾತ್ರಗೊತ್ತಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆ ಹೇಗಿರುತ್ತೆ ಅಂತ ತನಿಖೆಯನ್ನ ಎದುರಿಸೋರು ಮಾತ್ರ ಗೊತ್ತಿರುತ್ತೆ ಚೆನ್ನಾಗಿ. ಯಾರಾದ್ರೂ ಈ SIT ಇನ್ವೆಸ್ಟಿಗೇಷನ್ ನಲ್ಲಿ ತನಿಖೆಯನ್ನ ಎದುರಿಸೋರಿದ್ರೆ ಅವ್ರನ್ನ ಕೇಳಿ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂತ. ಒಂದೇ ಪ್ರಶ್ನೆನ 10 ಸಲ ಕೇಳ್ತಾರೆ. ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ 100 ಸಲ ಬೇಕಾದ್ರೂ ಕೇಳ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ನಿಂಗೆ ಹೆಂಗ್ ಗೊತ್ತು ಅಂತ ಒಂದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಆತ ಕರೆಕ್ಟ್ ಆಗಿ 10 ಸಲ ಕೇಳಿದಾಗ 10 ಸಲ ಒಂದೇ ತರ ಉತ್ತರ ಕೊಡಬೇಕು. ಒಂದು ಸಲ ಯಾರು ಹೆಚ್ಚು ಕಮ್ಮಿಗೆ ಉತ್ತರ ಕೊಟ್ಟ ಅಂತಂದ್ರೆ ಮತ್ತೊಮ್ಮೆ ಪ್ರಶ್ನೆಗಳು ಸುರಿಮಳೆ ಶುರುವಾಗುತ್ತೆ. ಎಡಾತೇಡಿ ವಿಡಿಯೋ ಮಾಡಿದ್ದು AI ವಿಡಿಯೋಗಳು. 4 ಜನ ಬಂದ್ರು, ಧರ್ಮಸ್ಥಳದ ಮುಂದೆ ನಿಂತ್ಕೊಂಡ್ರು, 3 ಜನ ಬಟ್ಟೆ ತರಕ್ಕೆ ಅಂತ ಹೋದ್ರು, ಮನೆಗೆ ಹೋಗಿ ಬರ್ತೀವಿ ಅಂತ ಆಕೆ ಬಂದು ನೋಡೋಷ್ಟರಲ್ಲಿ ಇರ್ಲಿಲ್ಲ. ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಹೊಡೆದು ಬಿಟ್ರು. AI ಮಾಡಬೇಕಾದ್ರೆ ಚೆನ್ನಾಗಿತ್ತು. ಇವತ್ತು ಸ್ಪೆಕ್ಸ್ ಹಾಕೊಂಡು SIT ತನಿಖೆಗೆ ಬಂದಿದ್ದಾರೆ. ಇದು ಬರುವಂತ ಸಂದರ್ಭದ ದೃಶ್ಯ. ವಾಪಸ್ ಬರ್ಬೇಕಾದ್ರೆ ನೋಡಿ ಆ ಸ್ಪೆಕ್ಸ್ ಇರುತ್ತಾ ಅಂತ. ಪ್ರಶ್ನೆಗಳು ಯಾವ ತರ ಕೇಳಿರ್ತಾರೆ ಗೊತ್ತಾ? ಸಮೀರ್ಗೆ ವೀಕ್ಷಕರ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಬಳಸ್ಕೊಳ್ಳೋಣ, ಏನ್ ಬೇಕಾದ್ರೂ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಮಾಡಕ್ ಹೋಗ್ಬೇಡಿ. ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡೋದ್ರಿಂದ ಫೇಮಸ್ ಆಗೋಗ್ತೀನಿ ಅಂತ ನೀವು ಅಂದುಕೊಂಡ್ರೆ ತಪ್ಪು. ಮಾಡುವ ಉದ್ದೇಶ ಸರಿ ಇರಬೇಕಷ್ಟೇ. ನೀವು ನಡೆಯುವಂತ ದಾರಿ ಕರೆಕ್ಟ್ ಆಗಿರ್ಬೇಕು. ಏಡಾತೇಡಿ ಆದ್ರೆ ಏನಾಗಿದೆ ಅಂತ ಗೊತ್ತಲ್ಲ? ಎಕ್ಸಾಂಪಲ್ ಸಮಿ.
ಯಾಕೆ ಎಡತೇಡಿ ಅಂತಂದ್ರೆ ಎಐ ವಿಡಿಯೋ ಸ್ಪೆಷಲಿಸ್ಟ್ಗೆ ತನಿಖೆ ಬಿಸಿ ಶುರುವಾಗಿದೆ. ಪ್ರಶ್ನೆಗಳ ಸುರಿಮಳೆಗೆ ಸಮೀರ್ ಕಾತರಗೊಂಡು ಹೋಗಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆ ಹೇಗಿರುತ್ತೆ ಅಂತ ತನಿಖೆಯನ್ನ ಎದುರಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಚೆನ್ನಾಗಿ. ಯಾರಾದ್ರೂ ಈ SIT ಇನ್ವೆಸ್ಟಿಗೇಷನ್ ನಲ್ಲಿ ತನಿಖೆಯನ್ನ ಎದುರಿಸೋರಿದ್ರೆ ಅವ್ರನ್ನ ಕೇಳಿ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂತ. ಒಂದೇ ಪ್ರಶ್ನೆನ 10 ಸಲ ಕೇಳ್ತಾರೆ, ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ 100 ಸಲ ಬೇಕಾದ್ರೂ ಕೇಳ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ನಿಂಗೆ ಹೆಂಗ್ ಗೊತ್ತು ಅಂತ ಒಂದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಆತ ಕರೆಕ್ಟ್ ಆಗಿ 10 ಸಲ ಕೇಳಿದಾಗ 10 ಸಲ ಒಂದೇ ತರ ಉತ್ತರ ಕೊಡಬೇಕು. ಒಂದು ಸಲ ಯಾರು ಹೆಚ್ಚು ಕಮ್ಮಿಗೆ ಉತ್ತರ ಕೊಟ್ಟ ಅಂತಂದ್ರೆ ಮತ್ತೊಮ್ಮೆ ಪ್ರಶ್ನೆಗಳು ಸುರಿಮಳೆ ಶುರುವಾಗುತ್ತೆ. ಎಡತೇಡಿ ವಿಡಿಯೋ ಮಾಡಿದ್ದು AI ವಿಡಿಯೋಗಳು. 4 ಜನ ಬಂದ್ರು, ಧರ್ಮಸ್ಥಳದ ಮುಂದೆ ನಿಂತ್ಕೊಂಡ್ರು, 3 ಜನ ಬಟ್ಟೆ ತರಕ್ಕೆ ಅಂತ ಹೋದ್ರು, ಮನೆಗೆ ಹೋಗಿ ಬರ್ತೀವಿ ಅಂತ ಆಕೆ ಬಂದು ನೋಡೋಷ್ಟರಲ್ಲಿ ಇರ್ಲಿಲ್ಲ. ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಹೊಡೆದು ಬಿಟ್ರು. AI ಮಾಡಬೇಕಾದ್ರೆ ಚೆನ್ನಾಗಿತ್ತು. ಇವತ್ತು ಸ್ಪೆಕ್ಸ್ ಹಾಕೊಂಡು SIT ತನಿಖೆಗೆ ಬಂದಿದ್ದಾರೆ. ಇದು ಬರುವಂತ ಸಂದರ್ಭದ ದೃಶ್ಯ. ವಾಪಸ್ ಬರ್ಬೇಕಾದ್ರೆ ನೋಡಿ ಆ ಸ್ಪೆಕ್ಸ್ ಇರುತ್ತಾ ಅಂತ. ಪ್ರಶ್ನೆಗಳು ಯಾವ ತರ ಕೇಳಿರ್ತಾರೆ ಗೊತ್ತಾ? ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಗೆ ಸಮೀರ್ ಕಾತರಗೊಂಡು ಹೋಗಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆ ಹೇಗಿರುತ್ತೆ ಅಂತ ತನಿಖೆಯನ್ನ ಎದುರಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಚೆನ್ನಾಗಿ. ಯಾರಾದ್ರೂ ಈ SIT ಇನ್ವೆಸ್ಟಿಗೇಷನ್ ನಲ್ಲಿ ತನಿಖೆಯನ್ನ ಎದುರಿಸೋರಿದ್ರೆ ಅವ್ರನ್ನ ಕೇಳಿ ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂತ. ಒಂದೇ ಪ್ರಶ್ನೆನ 10 ಸಲ ಕೇಳ್ತಾರೆ, ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ 100 ಸಲ ಬೇಕಾದ್ರೂ ಕೇಳ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ನಿಂಗೆ ಹೆಂಗ್ ಗೊತ್ತು ಅಂತ ಒಂದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಆತ ಕರೆಕ್ಟ್ ಆಗಿ 10 ಸಲ ಕೇಳಿದಾಗ 10 ಸಲ ಒಂದೇ ತರ ಉತ್ತರ ಕೊಡಬೇಕು. ಒಂದು ಸಲ ಯಾರು ಹೆಚ್ಚು ಕಮ್ಮಿಗೆ ಉತ್ತರ ಕೊಟ್ಟ ಅಂತಂದ್ರೆ ಮತ್ತೊಮ್ಮೆ ಪ್ರಶ್ನೆಗಳು ಸುರಿಮಳೆ ಶುರುವಾಗುತ್ತೆ. ಎಡತೇಡಿ ವಿಡಿಯೋ ಮಾಡಿದ್ದು AI ವಿಡಿಯೋಗಳು. 4 ಜನ ಬಂದ್ರು, ಧರ್ಮಸ್ಥಳದ ಮುಂದೆ ನಿಂತ್ಕೊಂಡ್ರು, 3 ಜನ ಬಟ್ಟೆ ತರಕ್ಕೆ ಅಂತ ಹೋದ್ರು, ಮನೆಗೆ ಹೋಗಿ ಬರ್ತೀವಿ ಅಂತ ಆಕೆ ಬಂದು ನೋಡೋಷ್ಟರಲ್ಲಿ ಇರ್ಲಿಲ್ಲ. ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಹೊಡೆದು ಬಿಟ್ರು. AI ಮಾಡಬೇಕಾದ್ರೆ ಚೆನ್ನಾಗಿತ್ತು. ಇವತ್ತು ಸ್ಪೆಕ್ಸ್ ಹಾಕೊಂಡು SIT ತನಿಖೆಗೆ ಬಂದಿದ್ದಾರೆ. ಇದು ಬರುವಂತ ಸಂದರ್ಭದ ದೃಶ್ಯ. ವಾಪಸ್ ಬರ್ಬೇಕಾದ್ರೆ ನೋಡಿ ಆ ಸ್ಪೆಕ್ಸ್ ಇರುತ್ತಾ ಅಂತ. ಪ್ರಶ್ನೆಗಳು ಯಾವ ತರ ಕೇಳಿರ್ತಾರೆ ಗೊತ್ತಾ? ಸಮೀರ್ಗೆ